ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಒಂದು ಸಾಂಬಾರನ್ನ ಮಾಡೋದು ಹೇಳ್ತೀನಿ. ತಿಳಿ ಸಾಂಬಾರನ್ನ ಎಷ್ಟು ಚೆನ್ನಾಗಿ ಮಾಡ್ಬೋದು, ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಬೇಳೆನ ವಾಶ್ ಮಾಡಿ ನಾನು ಕುಕ್ಕರಲ್ಲಿ ವಿಷಲ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಬಂದುಬಿಟ್ಟು ಯೆಲ್ಲೋ ಕಲರ್ ಬೇಳೆನೂ ಯೂಸ್ ಮಾಡ್ಬೋದು, ನಾನು ರೆಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತ ಅಂದರೆ ಹೆಸರು ಬೇಳೆನಾದರೂ ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಕಾಯನ್ನು ತುರಿದಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಕಾಯಿ ಹಾಲನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಕಾಯಿ ಹಾಲು ಹಾಕೋದ್ರಿಂದ ತಿಳಿ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ಈ ಮದುವೆ ಮನೆಯಲ್ಲಿ, ಈ ದೇವಸ್ಥಾನದಲ್ಲೆಲ್ಲ ನೀಡ್ತಾರಲ್ವ ತಿಳಿ ಸಾಂಬಾರು, ಅದು ಹೇಗೆ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಬೇಳೆನ ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತೊಗರಿ ಬೇಳೆನೂ ಯೂಸ್ ಮಾಡ್ಬೋದು, ಇಲ್ಲ ಹೆಸರು ಬೇಳೆನೂ ಯೂಸ್ ಮಾಡ್ಬೋದು. ನಾನು ಇದು ಅವರೆ ಬೇಳೆನ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ, ಯಾಕೆಂದರೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಬೇಳೆ ಫುಲ್ಲು ಬೆಂದಿರಬೇಕು, ಆ ಥರ ವಿಷಲ್ ಮಾಡಿಸ್ಕೋಬೇಕು. ನೋಡಿ, ಕ್ಲೀನಾಗಿ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬೇಳೆನ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಆಮೇಲೆ ಹೇಗಾಗಿತ್ತು ಅಂತ ನನಗೆ ಹೇಳಿ. ನೋಡಿ, ಇದನ್ನು ನಾನು ಈಗ ಒಲೆ ಮೇಲೆ ಇಟ್ಟಿದ್ದೀನಿ. ನೋಡಿ, ಹೆಚ್ಕೊಂಡಿರುವಂತಹ ಟೊಮೆಟೊನ ಹಾಕಿದ್ದೀನಿ. ಟೊಮೆಟೊನ ಸಣ್ಣಕ್ಕೆ ಹೆಚ್ಕೊಂಡಿರಬೇಕು, ಅದನ್ನು ಬೇಯಿಸೋಕ್ಕೆ ಹಾಕಬೇಕು. ಹಾಗೆ ನೋಡಿ, ಹುಣಸೆ ಹುಳಿನ ಹಾಕಿದ್ದೀನಿ. ಹುಣಸೆ ಹುಳಿನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮೆಟೊ ಹುಳಿ ಇತ್ತು ಅಂತಂದರೆ ಹುಣಸೆ ಹುಳಿನ ಕಡಿಮೆನೇ ಹಾಕಿ. ಟೊಮೆಟೊ ಸ್ವಲ್ಪ ಹುಳಿ ಇಲ್ಲ, ಸ್ವೀಟ್ ಆ್ಯಪಲ್ ಟೊಮೆಟೊ ಅಂತ ಅಂದರೆ ಹುಳಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ, ಇದು ಚೆನ್ನಾಗಿ ಬೇಯಬೇಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಏನು ಕಾಯಿ ಹಾಲು ರುಬ್ಬಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಯಿ ಹಾಲು ಹಾಕೋದ್ರಿಂದ ಥಿಕ್ನೆಸ್ಸು ಬರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಬೇಯಬೇಕು, ಬೆಂದರೆ ಮಾತ್ರ ಆ ಟೇಸ್ಟು ಗೊತ್ತಾಗುತ್ತೆ. ನೋಡಿ, ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ. ಬೆಲ್ಲ ಯಾಕೆ ಹಾಕ್ತೀವಿ ಅಂತ ಅಂದರೆ ಬೇಳೆ ಬಂದುಬಿಟ್ಟು ಪಿತ್ತ ಆಗುತ್ತೆ ಅಂತ ಹೇಳಿ ಬೆಲ್ಲನ ಯೂಸ್ ಮಾಡ್ತಾರೆ. ನೋಡಿ, ಇಲ್ಲಿ ನಾನು ಹಿಂಗನ್ನು ಹಾಕಿದ್ದೀನಿ. ನೀವು ಹಿಂಗು ಗಟ್ಟಿ ಹಿಂಗಿತ್ತು ಅಂತಂದರೆ ಅದನ್ನು ನೀರು ಮಾಡಿಕೊಂಡ್ರೆ ಬೇಕಾದರೂ ಹಾಕ್ಬೋದು, ಇಲ್ಲ ಪೌಡ್ರ್ ಹಿಂಗಿತ್ತು ಅಂತ ಅಂದರೆ ಅದನ್ನು ಕೂಡ ಮಿಕ್ಸ್ ಮಾಡ್ಬೋದು, ಡೈರೆಕ್ಟಾಗಿ ಮಿಕ್ಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಅದು. ನೋಡಿ, ಇದೆಲ್ಲನೂ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇಲ್ಲಿ ನಾನು ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇರೋದು. ನಿಮ್ಮ ಮನೇಲಿ ಮಾಡಿರುವಂಥ ರೆಡಿ ಸಾಂಬಾರು ಪುಡಿನೂ ಹಾಕ್ಬೋದು, ಇಲ್ಲ ಅಂತ ಅಂದರೆ MTR ಸಾಂಬಾರು ಪುಡಿನೂ ಹಾಕ್ಬೋದು. ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದನ್ನು ಕೂಡ ಚೆನ್ನಾಗಿ ಕುದಿ ಬರಬೇಕು. ನಾನು ಇಷ್ಟು ಸಾಂಬಾರಿಗೆ 2 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಅಂತ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇಷ್ಟಕ್ಕೆ 2 ಸ್ಪೂನೇ ಸಾಕು. ನೋಡಿ, ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಕೂಡ ಮಾಡ್ಬೋದು, ಇನ್ನು ಕ್ವಿಕ್ಕಾಗಿ ಮಾಡಬೇಕು ಅಂತಂದರೆ ಹಾಗೆ ಕಾಯಿ ಹಾಲು ಹಾಕದೆ ಕೂಡ ಮಾಡ್ಬೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಲು ಹಾಕೋದ್ರಿಂದ ಟೇಸ್ಟೇ ಬೇರೆ ಆಗಿರುತ್ತೆ. ಈಗ ನಾವು ಮದುವೆ ಮನೆಯಲ್ಲೆಲ್ಲ ಊಟ ಮಾಡುವಂಥ ಸಾಂಬಾರು ನೋಡಿರ್ತೀರ ಎಷ್ಟು ಟೇಸ್ಟಾಗಿರುತ್ತೆ ಅಂತ ಹೇಳಿ, ಆ ಥರ ಟೇಸ್ಟ್ ಬರುತ್ತೆ. ಇದು ದೇವಸ್ಥಾನದಲ್ಲೆಲ್ಲ ಮಾಡಿರ್ತಾರೆ ಟೊಮೆಟೊ ಸಾರು, ಅಷ್ಟು ಟೇಸ್ಟಾಗಿರುತ್ತೆ. ಅದು ಹೇಗಿರುತ್ತೆ ನಮಗೆ ಗೊತ್ತಿಲ್ಲವಲ್ಲ, ಈ ಥರ ಮಾಡಿ ನೋಡಿ, ನಿಮಗೆ ಆ ಟೇಸ್ಟೇ ಇಲ್ಲಿ ಬರುತ್ತೆ. ನಾನು ಅಲ್ಲೇ ನೋಡ್ಕೊಂಡಿರೋ ರೆಸಿಪಿ ಇದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಸಾಂಬಾರು ಮಾಡಿದ್ರೆ ನಾವು ಎಷ್ಟು ಅನ್ನ ಊಟ ಮಾಡಿದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ನೀವು ಮಾಡಿದ್ರೆ ಒಂದ್ಸತಿ ನೀವು ಟ್ರೈ ಮಾಡಿದರೆ ನಿಮಗೂ ಅದರ ಟೇಸ್ಟ್ ಏನಂತಾನೆ ಗೊತ್ತಾಗುತ್ತೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು, ಅದನ್ನು ಮಾತ್ರ ಮರಿಬೇಡಿ. ನೋಡಿ, ಎಲ್ಲ ಚೆನ್ನಾಗಿ ಕುದಿ ಬಂದಿದೆ. ಇಲ್ಲಿ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಮೇಲೆ. ಲಾಸ್ಟಿಗೆ ಒಗ್ಗರಣೆ ಹಾಕಿದ್ರೇ ಟೇಸ್ಟ್ ಅದು ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಈ ಆಯಿಲು ಸ್ವಲ್ಪ ಕಾದ್ಮೇಲೆ ನಾನು ಇದಕ್ಕೆ ಕರಿಬೇವು, ಕೊತ್ತಂಬರಿ, ಏನೇನು ಬೇಕು ಒಗ್ಗರಣೆಗೆ ಅದೆಲ್ಲ ಹಾಕ್ಕೊತೀನಿ. ನೋಡಿ, ಇಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅನ್ನಬೇಕು. ಹಾಗೆ ನಾನು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ.
ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಅದು ಟೇಸ್ಟು ಚೆನ್ನಾಗಿರೋದು. ಹಾಗೆ ಒಂದು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾವು ಖಾರದ ಪುಡಿ ಏನೂ ಹಾಕಿಲ್ಲ, ಯಾಕೆ ಅಂತಂದರೆ ಸಾಂಬಾರು ಪುಡಿಗೆ ಖಾರದ ಪುಡಿನೂ ಮಿಕ್ಸ್ ಇರೋದ್ರಿಂದ ಹಾಕಿಲ್ಲ. ಹಾಗೆ ನಾನು ಇಲ್ಲಿ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಅಲ್ಲಿ ಕುದಿಸಬೇಕಾದ್ರೆ ಅದಕ್ಕೂ ಹಿಂಗೆ ಹಾಕಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಹಿಂಗಿರಲಿ ಅಂತ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡಿಲ್ಲ, ನಾನು ಹಿಂಗೆ ಯೂಸ್ ಮಾಡಿರೋದ್ರಿಂದ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ. ಬೇಕಂದರೆ ನೀವು ಬೆಳ್ಳುಳ್ಳಿನೂ ಯೂಸ್ ಮಾಡ್ಬೋದು. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುದಿ ಬರ್ತಿರೋ ಸಾಂಬಾರಿಗೆ ಈ ಒಗ್ಗರಣೆನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದನ್ನು ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು, ತುಂಬ ಹೊತ್ತೇನು ಬರೋ ಅವಶ್ಯಕತೆ ಇಲ್ಲ. ನೋಡಿ ನಾನು ಸಾಂಬಾರಿಗೆ ಒಗ್ಗರಣೆನ ಮಿಕ್ಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗಿರುತ್ತೆ ಸಾಂಬಾರು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಮತ್ತೊಂದು ಸತಿ ಮಿಕ್ಸ್ ಮಾಡಿ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗಾದರೆ ಸಾಂಬಾರು ಹೇಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ.